ವೆಂಕಟೇಶ ಸ್ತವರಾಜದ 18ನೆಯ ನುಡಿ. ಜಯ ಜಯತು ಷಟಕೂರ್ಮರೂಪನೆ ಜಯ ಜಯತು ಕಿಟಸಿಂಹ ವಾಮನ ಜಯ ಜಯತು ಭೃಗುರಾಮ ರಘುಕುಲ ಸೋಮ ಶ್ರೀರಾಮ ಜಯ ಜಯತು ಸಿರಿಯದು ವರೆಣ್ಯನೆ ಜಯ ಜಯತು ಜನಮೋಹ ಬುದ್ಧನೆ ಜಯ ಜಯತು ಕಲಿ ಕಲ್ಮಷಗ್ನನೆ ಕಲ್ಕಿ ನಾಮಕನೇ. ಶ್ರೀನಿವಾಸನನ್ನು ಕೊಂಡಾಡಬೇಕಾದಾಗ ಮತ್ತೆ ಆ ದಶಾವತಾರಗಳ ಸ್ಮರಣೆಯನ್ನು ಮಾಡ್ತಾ ಆ ಶ್ರೀನಿವಾಸನಿಗೆ ಜಯವಾಗಲಿ ಅಂತ ಸ್ತೋತ್ರವನ್ನು ಮಾಡ್ತಾರೆ. ನಾವು ಜಯವಾಗಲಿ ಅಂದ ಮಾತ್ರಕ್ಕೆ ಶ್ರೀನಿವಾಸನಿಗೆ ಜಯವಾಗತ್ತೆ ಅಂತೇನಲ್ಲ. ಆ ಶ್ರೀನಿವಾಸನಿಗೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ಅವನಿಗೆ ಜಯವಾಗಲಿ ಅನ್ನುವುದರ ಅಭಿಪ್ರಾಯ ನಮಗೆ ಜಯ ನೀಡಲಿ ಅಂತ. ನಮಗೆ ಜಯವನ್ನು ಕೊಡಲಿ ಅನ್ನುವುದನ್ನೇ ಅವನಿಗೆ ಜಯವಾಗಲಿ ಅಂತ ನಾವು ಚಿಂತನೆ ಮಾಡೋದು. ದೇವರಲ್ಲಿ ಯಾವ ತರಹದ ಗುಣಗಳ ಚಿಂತನೆಯನ್ನು ಮಾಡುತ್ತೇವೆ ಆ ಗುಣಗಳು ನಮ್ಮಲ್ಲಿ ಬೆಳೀತದೆ ಬರ್ತದೆ. ಅಂತಹ ಭಗವಂತನ ಯಾವುದೇ ರೂಪ ಇದ್ದರೂ ಆ ಎಲ್ಲ ರೂಪಗಳಿಗೂ ಜಯವಾಗಲಿ, ಅರ್ಥಾತ್ ಎಲ್ಲ ರೂಪಗಳಿಂದಲೂ ನಮಗೆ ಜಯ ಸಿಗಲಿ. ಆ ಪರಮಾತ್ಮ ಬಹಳ ಸುಂದರವಾದ ರೂಪವನ್ನು ತಾನು ದೇವತಾ ಶರೀರವನ್ನು ತೆಗೆದುಕೊಂಡರೂ ಕೂಡ ಭಕ್ತರಿಗಾಗಿ, ಜ್ಞಾನಿಗಳಿಗೆ, ಸಜ್ಜನರಿಗೆ ಉದ್ಧಾರವಾಗುವುದಕ್ಕಾಗಿ ವಿವಿಧ ಪ್ರಾಣಿ ಪಶು ಪಕ್ಷಿಗಳ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಆ ರೂಪವನ್ನು ತೆಗೆದುಕೊಂಡಾಗಲೂ ಜ್ಞಾನಾನಂದಾತ್ಮಕವಾದ ಶರೀರ, ಸುಂದರವಾದ ರೂಪ. ಅಂತಹ ಶ್ರೀನಿವಾಸ ನೀನು ಮತ್ಸ್ಯನಾಗಿ ನೀರಿನೊಳಗೆ ಬಂದೆ, ಕೂರ್ಮ ರೂಪವನ್ನು ತೆಗೆದುಕೊಂಡೆ, ಜೊತೆಗೆ ನಿಶ್ಚಿತವಾದ ಧೈರ್ಯವಾದಂತಹ ರೂಪ ಅದು ಸಿಂಹರೂಪ, ಜೊತೆಗೆ ವಾಮನ ರೂಪ. ಆ ವಾಮನ ರೂಪವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಎಲ್ಲ ಜಗತ್ತಿಗೆ ಸೌಂದರ್ಯವನ್ನು ನೀಡಿದವನು ನೀನು. ಭೃಗುವಂಶದಲ್ಲಿ ಜನಿಸಿ ಅವತಾರ ಮಾಡಿ ಆ ಭೃಗುವಂಶಕ್ಕೆ ಆರಾಮವನ್ನು ಕೊಡೋದಕ್ಕಾಗಿ ರಾಮನಾಗಿ ಬಂದಿದ್ದೀಯ. ಜೊತೆಗೆ ರಘುಕುಲಕ್ಕೆ ಉತ್ತಮವಾದಂತಹ ಕೀರ್ತಿಯನ್ನು ಕೊಡೋದಕ್ಕಾಗಿ, ಆ ರಘುಕುಲವೆಂಬಂತಹ ಸಮುದ್ರವನ್ನು ಬೆಳೆಸೋದಕ್ಕಾಗಿ ನೀನು ಚಂದಿರನಾದೆ. ಅಂತಹ ಶ್ರೀರಾಮನೇ, ನಿನ್ನ ಅವತಾರದ ಒಂದೊಂದು ಕಾರ್ಯಗಳು ಕೇವಲ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ವಂಶವನ್ನೇ ಉದ್ಧಾರ ಮಾಡುತ್ತೆ. ರಾಮನಾಗಿ ರಘುವಂಶವನ್ನು, ಪರಶುರಾಮನಾಗಿ ಭೃಗುವಂಶವನ್ನು, ಹಾಗೇನೆ ಕೃಷ್ಣನಾಗಿ ತಾನು ಯದುವಂಶವನ್ನು ಉದ್ಧಾರ ಮಾಡಿದ. ಅದಕ್ಕಾಗಿ ಯದುವರೆಣ್ಯನೇ, ಆ ಯದುವಂಶದೊಳಗೆ ಶ್ರೇಷ್ಠನಾಗಿ ಅದಕ್ಕೆ ಉತ್ತಮವಾದಂತಹ ಕೀರ್ತಿಯನ್ನು ಕೊಟ್ಟವನು ನೀನು. ಈ ಎಲ್ಲ ದಶಾವತಾರಗಳು ಕೇವಲ ಅಂದು ಆಗಿ ಹೋದವು ಅಂತಿಷ್ಟೇ ತಿಳಿದುಕೊಳ್ಳೋದು ಬೇಡ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಮಗೆ ಆ ದಶಾವತಾರಗಳ ಅನಿವಾರ್ಯತೆ ಇದೆ. ಆ ದಶಾವತಾರಗಳು ನಮ್ಮ ದೇಹದಲ್ಲೇ ಉಂಟು. ಅನೇಕ ಸ್ತೋತ್ರಗಳಲ್ಲಿ ಹರಿತಾಂಸಾರ ಮುಂತಾದ ಕಡೆ ನಾವು ಕೇಳಿದ್ದೇವೆ, ತಿಳಿದಿದ್ದೇವೆ. ಆ ಪರಮಾತ್ಮ ತಾನು ಮತ್ಸ್ಯ ರೂಪವನ್ನು ತೆಗೆದುಕೊಂಡು ನಮ್ಮ ನಾಲಿಗೆಯಲ್ಲಿ ಇದ್ದಾನೆ. ನಮ್ಮ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಾದಾಗ ಶಫರ ನಾಮಕ ಜಿಹ್ವೆಯಲ್ಲಿ ನಾಲಿಗೆಯಿಂದ ನಮಗಿವತ್ತು ರಸವನ್ನು ಆಸ್ವಾದನೆ ಮಾಡುವ ಶಕ್ತಿ, ರುಚಿಯನ್ನು ನೋಡುವಂತಹ ಸ್ವಭಾವ ಸಿಕ್ಕಿದ್ದು ಅವನಿಂದ ತಾನೇ. ಹಾಗೆಯೇ ಆ ಕೂರ್ಮರೂಪಿಯಾಗಿರ್ತಕ್ಕಂತಹ ಪರಮಾತ್ಮ, ಆ ಕೂರ್ಮ ತಾನು ಆಲಿಯಲ್ಲಿ ಕಣ್ಣಿನೊಳಗೆ ಇದ್ದಾನೆ. ನಮಗೆ ಬೇಕಾದ ಪ್ರೀತಿಯನ್ನು ಕೊಡುವಂತಹ ವ್ಯಕ್ತಿ ಕಣ್ಣಿನ ಮೂಲಕವಾಗಿ ಅವನು ಕೂರ್ಮ. ಹೀಗೆ ಭಗವಂತನ ಎಲ್ಲ ರೂಪಗಳು ನಮ್ಮ ದೇಹದಲ್ಲೇ ಇದೆ, ನಿತ್ಯದಲ್ಲೂ ನಮಗೆ ಉಪಯೋಗ ಬೀಳುತ್ತೆ. ಆ ದೇಹದ ಒಳಗಿರುವ ಈ ದಶಾವತಾರಗಳನ್ನು ಚಿಂತನೆಯನ್ನು ಮಾಡೋಣ. ದೇಹದ ಹೊರಗೆ ಬಂದಾಗ ಯಾವುದೇ ರೂಪವನ್ನು ಕಂಡಾಗಲೂ ಆ ಎಲ್ಲ ಅನಂತ ರೂಪಗಳು ಈ ಪ್ರತಿಮೆ ಒಳಗಿರುವಂತಹ ರೂಪದಿಂದ ಅಭಿನ್ನವಾಗಿದೆ ಅನ್ನುವ ಚಿಂತನೆ ಮಾಡಿಕೊಳ್ಳೋಣ. ಶ್ರೀನಿವಾಸ ಅವನೊಬ್ಬ ವ್ಯಕ್ತಿ.